ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ನಂಬ್ತೀನಿ. ನಾವಲ್ಲಿ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಮೈ ಕಿಚನ್. ನನ್ನ ಕಿಚನಲ್ಲಿ 3 ಡ್ರಾಯರ್ಸ್ ಇದೆ. ಅದರಲ್ಲಿ 2 ಬಂದು ಸ್ವಲ್ಪ ದೊಡ್ಡದು, ಇನ್ನೊಂದು ಬಂದು ತುಂಬ ಚಿಕ್ಕದು ಪ್ಲಸ್ ತುಂಬ ಸಣ್ಣ ಬೇರೆ. ಸೊ ಈ 2 ಡ್ರಾಯರ್ಸಲ್ಲಿ ಫಸ್ಟ್ ಆಫ್ ಆಲ್ ಡಿವೈಡರ್ಸ್ ಇಲ್ಲ. ಸೊ ತುಂಬ ಡಿಸಾರ್ಗನೈಸ್ಡ್ ಆಗಿದೆ. ಪ್ಲಸ್ ಮೇನ್ ರೀಸನ್ ಯಾಕೆ ಹಿಂಗಾಗಿದೆ ಅಂದರೆ, ಆರ್ನ ಪಾಪು ಎಷ್ಟೊಂದು ಸಲ ನಾನು ಎಷ್ಟೇ ಐಟಮ್ಸ್ ಕೇರ್ಫುಲ್ಲಾಗಿಟ್ಟರು ಅವಳು ಬಂದು ಹೆಂಗೋ ತೊಗೊಂಡು ಬಂದುಬಿಡ್ತಾಳೆ. ಅವಳಿಂದ ಎಷ್ಟೊಂದು ಐಟಮ್ಸ್ ಕಾಪಾಡೋಕ್ಕೆ ನಾನೇನು ಮಾಡ್ತೀನಿ, ಡ್ರಾಯರ್ ಒಳಗೆ ಹಾಕಿ ಇಟ್ಬಿಡ್ತೀನಿ. ಅವಳು ಡ್ರಾಯರಲ್ಲೇ ನೋಡಲ್ಲ. ಸೊ ನಾನು ಬಂದು ಡ್ರಾಯರಲ್ಲಿ ಹಾಕಿಬಿಟ್ಟು ಇಟ್ಬಿಟ್ರೆ ಅವಳು ನೋಡಲ್ವಲ್ಲ ಅಂತ ಅಂದ್ಕೊಂಡು ಡ್ರಾಯರಲ್ಲಿ ಹಾಕಿ ಇಟ್ಟು ನನ್ನ ಸ್ಪ್ಯಾಚುಲಾಸ್ಗಳು, ನನ್ನ ಸೌಟ್ಗಳು ಹಾಕೋಕ್ಕಲ್ಲಿ ಜಾಗನೇ ಇಲ್ಲ. ಆ್ಯಂಡ್ ಇವತ್ತು ಬೆಸ್ಟ್ ಪಾರ್ಟ್ ಏನು ಗೊತ್ತಾಯಿತು, ಸ್ಟಕ್ ಆಗೋಯ್ತು ಡ್ರಾಯರ್, ತೆಗಿಯೋಕ್ಕೆ ಬರಲಿಲ್ಲ. ಸೊ ನಾನು ಅಂದ್ಕೊಂಡು ಏನಾದರೂ ಆಗಲಿ ಇವತ್ತು ನಾವು ಫಸ್ಟ್ ಇದನ್ನು ಕ್ಲೀನ್ ಮಾಡಬೇಕು ಅಂತ ನಂಗೆ ತುಂಬ ಕೋಪ ಬಂದುಬಿಡ್ತು. ಸೊ ಕೂತ್ಕೊಂಡು ಕ್ಲೀನ್ ಮಾಡ್ತಿದ್ದೆ. ಆ್ಯಂಡ್ ಆನ್ ಟಾಪ್ ಆರ್ನ ತಾಜಿ ಮಾಡ್ತಿದ್ಲು. ಸರಿ ಇವಳು ಮಲ್ಕೊಂಡಾಗಲೇ ನಂಗೆ ಚಾನ್ಸ್ ಸಿಗೋದು, ಮಿಗಿ ಟೈಮ್ ಚಾನ್ಸ್ ಸಿಗೋಲ್ಲ ಅಂತ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕ್ಲೀನ್ ಮಾಡಿದಾಗ ನಂಗೆ ಏನೆಲ್ಲ ಸಿಕ್ತು ಗೊತ್ತಾ, ಇಯರಿಂಗು, ಆಮೇಲೆ ಎಷ್ಟೊಂದು ಪೆನ್ಸಿಲ್, ಪೇಪರು, ಏನೇನೋ ಬಿಲ್ಗಳು, ಎಷ್ಟೊಂದು ಕಾಯಿನ್ಸ್ಗಳು, ಎಷ್ಟು ಕೀಸ್ ಸಿಕ್ತು ಗೊತ್ತಾ. ಅದರ ಲಾಕ್ ಎಲ್ಲಿದೆ ಅಂತ ದೇವರಿಗೆ ಗೊತ್ತು. ಲೇಬಲ್ಸು, ಆಮೇಲೆ ಯಾವುದ್ಯಾವುದೋ ಫೋಟೋಗಳು ಸಿಕ್ತು. ಆ್ಯಂಡ್ ಈ ವೈರ್ಲೆಸ್ ಇಯರ್ಫೋನ್ಸ್ ಇರುತ್ತಲ್ಲ ಅದು ಸಿಕ್ತು. ತೆಗಿತಾ ಬರ್ತಾನೆ ಇತ್ತು. ಬಟ್ ನಂಗೆ ಖುಷಿ ಆಯಿತು, ಹೆಂಗೋ ಮಾಡಿ ಇವತ್ತು ಕ್ಲೀನ್ ಮಾಡಿಬಿಡೋಣ, ಆಮೇಲೆ ನೋಡೋಕೆ ಕ್ಲೀನಾಗಿರುತ್ತೆ ಅಂತ ನಂಗೆ ಖುಷಿಯಲ್ಲಿ ಫುಲ್ ಜೋಶಲ್ಲಿ ಮಾಡ್ತಾಯಿದ್ದೆ. ಎಲ್ಲ ತೆಗೆದು ಕ್ಲೀನ್ ಮಾಡಿದೆ. ಬಟ್ ಈ ಥರ ಲೈನರ್ಸ್ ಸಿಗುತ್ತಲ್ಲ, ಅದೆಲ್ಲ ಹಾಕಿದ್ರೆ ಮೋಸ್ಟ್ಲಿ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸುತ್ತೆ, ಇನ್ನೂ ಕ್ಲೀನಾಗಿರ್ತಿತ್ತು. ಬಟ್ ನನ್ನ ಹತ್ರ ಲೈನರ್ಸ್ ಎಲ್ಲ ಇಲ್ಲ. ತಿರ್ಗಾ ಅದನ್ನು ಆರ್ಡರ್ ಮಾಡಿ ಅದೆಲ್ಲ ಯಾಕೆ ಇರೋದನ್ನ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹಾಗೆ ಹಾಕ್ಕೊಂಬಿಟ್ಟೆ. ಆ್ಯಂಡ್ Amazon.comಲ್ಲಿ ಡ್ರಾಯರ್ ಡಿವೈಡರ್ಸ್ ಆರ್ಡರ್ ಮಾಡಿದ್ದೆ ರೀ. ಅದೇನೋ ಆರ್ಡರ್ ಮಾಡಿದ ನೆಕ್ಸ್ಟ್ ಡೇನೇ ಬಂದುಬಿಡ್ತು. ಆದರೆ ನನಗಂತೂ ಟೈಮೇ ಸಿಕ್ಕಿಲ್ಲ. ಇವತ್ತು ಡ್ರಾಯರ್ ಏನೋ ಸ್ಟಕ್ ಆಗೋಯ್ತಲ್ಲ, ಅದಕ್ಕೆ ನಾನು ಬಂದು ಸರಿ ಇದನ್ನೆಲ್ಲ ತೆಗೆದು ಹೆಂಗೋ ಡ್ರಾಯರ್ ಡಿವೈಡರ್ಸ್ ತಂದಿದ್ದೀವಿ, ಅದನ್ನೆಲ್ಲ ಕೂತ್ಕೊಂಡು ಆರ್ಗನೈಸ್ ಮಾಡೋಣ ಅಂತ ಅದಕ್ಕೆ ಇವತ್ತು ತೆಗೆದೆ. ಇನ್ಫ್ಯಾಕ್ಟ್ ಇವತ್ತು ಡ್ರಾಯರ್ ಸ್ಟಕ್ ಆಗಿರಲಿಲ್ಲ ಅಂದರೆ ಇವತ್ತು ನಾನು ಮಾಡ್ತಿರಲಿಲ್ಲ ಅನಿಸುತ್ತೆ. ಈ ಡ್ರಾಯರ್ ಡಿವೈಡರ್ಸ್ ಯೂಸ್ ಮಾಡೋದು ತುಂಬ ಈಸಿ ರೀ. ಸುಮ್ಮನೆ ಎಳೆದ್ರೆ ಸಾಕು, ನೀಟಾಗಿ ಆಚೆ ಬಂದು ಕೂತ್ಕೊಂಡ್ಬಿಡುತ್ತೆ. ಆಮೇಲೆ ಒಂದು ಬಟನ್ ಥರ ಇದೆ, ಅದನ್ನು ಪ್ರೆಸ್ ಮಾಡಿದ್ರೆ ಅದು ಬಂದು ರಿಟ್ರಾಕ್ಟ್ ಆಗುತ್ತೆ, ಒಳಗೆ ಇಳ್ಕೊಂಡ್ಬಿಡುತ್ತೆ. ಸೊ ನೀವು ತೆಗಿಬೋದು. ತುಂಬ ಸ್ಟರ್ಡಿಯಾಗಿದೆ. ನಾನು ಬಂದು ಬೇಕು ಅಂತಲೇ ಎಲ್ಲ ಸೆಟ್ ಮಾಡಿದ್ಮೇಲೆ ಜೋರಾಗಿ ಡ್ರಾಯರ್ಸ್ ಓಪನ್ ಮಾಡಿ ಕ್ಲೋಸ್ ಮಾಡಿದೆ. ಸೊ ನೋಡೋಣ ಬಿದ್ದೋಗುತ್ತೋ ಇಲ್ಲಾಂದರೆ ಲೂಸ್ ಆಗುತ್ತೋ ಅಂತ. ಬಟ್ ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್ ಆಗಿದೆ, ಬೀಳಲೇ ಇಲ್ಲ ಗೊತ್ತಾ. ಇದರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಒನ್ ಟೈಮ್ ಚೆಕ್ ಮಾಡಿ ನೋಡಿ. ಆ್ಯಂಡ್ ಆ ನೈಫ್ ಬೇಕು ಅಂತಲೇ ಯಾಕೆ ಗೊತ್ತಾ ತೋರಿಸ್ದೆ, ತುಂಬ ಶಾರ್ಪ್ ರೀ, ವಿಕ್ಟೋರಿನಾಕ್ಸ್ ನೈಫ್ ಅಂತ. ಸೊ ನಿಮ್ಗೆ ಯಾರಿಗಾನ ತುಂಬ ಶಾರ್ಪ್ ನೈಫ್ ಬೇಕು ಅಂದರೆ ಅದನ್ನು ನೀವು ತೊಗೋಬೋದು. ಎಷ್ಟೊಂದು ಜನ ನನಗೆ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಿ, ಹಾಲು ಪಾಯಸ ರೆಸಿಪಿ ನನಗೆ ಶೇರ್ ಮಾಡಿ ಅಂತ. ಯಾಕಂದರೆ ನಾನು ಒಂದು ಶಾರ್ಟಲ್ಲಿ ಹಾಕಿದ್ದೆ ಅನಿಸುತ್ತೆ. ಸೊ ಅದನ್ನು ನೋಡಿ ತುಂಬ ಮೆಸೇಜಸ್ ಬಂದಿತ್ತು. ಆ್ಯಂಡ್ ಇವತ್ತು ನಂಗೆ ಹಾಲು ಪಾಯಸ ಕುಡಿಬೇಕು ಅಂತ ತುಂಬ ಆಸೆ ಆಗ್ತಿತ್ತು. ಸರಿ ಅದನ್ನೇ ಒಂದು ವೀಡಿಯೋ ಥರ ಮಾಡಿದ್ರೆ ಎಷ್ಟೊಂದು ಜನ ಕೇಳ್ತಿದ್ರಲ್ಲ, ಅವ್ರಿಗೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಇದು ನಮ್ಮ ಸುಜಿ ಅಕ್ಕ ಅವ್ರ ರೆಸಿಪಿ. ಹಾಲು ಪಾಯಸಕ್ಕೆ ಫಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಬಂದು ಅಕ್ಕಿ ಒಂದು 2 to 3 ಸ್ಪೂನ್ಸ್ ನೀರಲ್ಲಿ ನೆನೆಸಿಟ್ಬಿಡಿ. ಆಮೇಲೆ ಸ್ಯಾಫ್ರನ್ ಬಂದು ಸ್ವಲ್ಪ ಬಿಸಿ ಹಾಲಲ್ಲಿ ಸ್ವಲ್ಪ ನೆನೆಸಿಡಿ. ಆ್ಯಂಡ್ ಸ್ವಲ್ಪ ಏಲಕ್ಕಿ ಬೇಕು. ಇನ್ನೊಂದು ಕಡೆ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಪ್ರೆಷರ್ ಕುಕ್ಕರ್ ಇಟ್ಕೊಳ್ಳಿ. ಪ್ರೆಷರ್ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಡೈರೆಕ್ಟಾಗಿ ಶುಗರ್ ಹಾಕಿ. ಶುಗರ್ ಬಂದು ಮೆಲ್ಟ್ ಆಗೋಕ್ಕೆ ನೀವು ಬಂದು ಏನು ನೀರೆಲ್ಲ ಹಾಕೋಕ್ಕೆ ಹೋಗಬೇಡಿ. ಚೆನ್ನಾಗಿ ಕ್ಯಾರಮಲೈಸ್ ಆಗಲಿ, ಒಂಥರ ಬ್ರೌನಿಷ್ ಗೋಲ್ಡನ್ ಕಲರ್ ಬಂದಾದಮೇಲೆ ಶುಗರ್ ನೀವು ಬಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕಿದ ತಕ್ಷಣ ಅದು ಸ್ವಲ್ಪ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದಮೇಲೆ ಸೊ ನಾವು ನೆನೆಸಿರೋ ಅಕ್ಕಿ, ಹಾಲು, ಆಮೇಲೆ ಏಲಕ್ಕಿ ಹಾಕ್ಕೊಂಡು ಪ್ರೆಷರ್ ಕುಕ್ಕರ್ ಕ್ಲೋಸ್ ಮಾಡಿ ವಿಸಿಲ್ ಬಂದು ಅಟ್ಲೀಸ್ಟ್ 1 ವಿಸಿಲ್ ಬರಲಿ. ಆಮೇಲೆ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಸ್ಯಾಫ್ರನ್ ನೆನೆಸಿಟ್ಟಿರ್ತೀವಲ್ಲ ಅದನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿ, ಸಕ್ಕರೆ ಎಷ್ಟು ಬೇಕೋ ನೋಡಿ, ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂದರೆ ಹಾಕ್ಕೊಂಡು ಫ್ರಿಜ್ ಒಳಗೆ ಇಟ್ಬಿಡಿ. 3-4 ಗಂಟೆ ಆದಮೇಲೆ ಫ್ರಿಜ್ಜಿಂದ ತೆಗೀರಿ, ಚಿಲ್ಲಾಗಿರುತ್ತೆ. ಗ್ಲಾಸ್ ಕಪ್ಪಲ್ಲಿ ಹಾಕ್ಕೊಂಡು ಸ್ಪೂನ್ ಹಾಕ್ಕೊಂಡು ಎಂಜಾಯ್ ಮಾಡಿ. ಖಂಡಿತ ಈ ಟೇಸ್ಟ್ ನೀವು ಮರೆಯಲ್ಲ, ತಿರ್ಗಾ ಮಾಡ್ತಾನೆ ಇರ್ತೀರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಡೋಂಟ್ ಫರ್ಗೆಟ್ ಟು ಗಿವ್ ಅ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.